ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಏನೇ ಮಾಡಿದ್ರೂ ಕೂಡ ಬೊಜ್ಜು ಕರಗ್ತಾನೆ ಇಲ್ಲ ಅನ್ನೋರು ಖಾಲಿ ಹೊಟ್ಟೆಗೆ ಕೇವಲ 1 ಗ್ಲಾಸ್ ಇದನ್ನ ಕುಡಿತಾ ಬರೋದ್ರಿಂದ ಬೊಜ್ಜನ್ನ ಪೂರ್ತಿಯಾಗಿ ನಿವಾರಣೆ ಮಾಡ್ಕೋಬಹುದು. ಹಾಗೆಯೇ ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ, ನಿಮಗೆ ತುಂಬಾನೇ ಯೂಸ್ಫುಲ್ ಆಗುತ್ತೆ ಅಂತಾನೆ ಹೇಳ್ಬೋದು. ನಾನಿಲ್ಲಿ 1 ಗ್ಲಾಸ್ ಆಗುವಷ್ಟು ಮಜ್ಜಿಗೆಯನ್ನ ತೆಗೆದುಕೊಂಡಿದ್ದೀನಿ. ವಿಪರೀತವಾಗಿ ಜೋತು ಬಿದ್ದಂತ ಹೊಟ್ಟೆ ಹಾಗೆ ಬೊಜ್ಜು ಕೂಡ ಕರಗುತ್ತೆ. ಇನ್ನು ಸೊಂಟದ ಭಾಗದ ಬೊಜ್ಜಾಗಿರ್ಬೋದು, ತೊಡೆ ಹಾಗೂ ತೋಳಿನ ಭಾಗದ ಬೊಜ್ಜನ್ನು ನಾವು ಆರಾಮಾಗಿ ಕರಗಿಸ್ಕೊಳ್ಬೋದು. ಯಾವುದೇ ರೀತಿ ಎಕ್ಸಸೈಸು ಇಲ್ದೇನೆ, ಡಯಟ್ ಕೂಡ ಇಲ್ದೇನೆ ಆರಾಮಾಗಿ ಈ ಒಂದು ಸಿಂಪಲ್ ರೆಮಿಡಿನ ಮಾಡ್ತಾ ಬನ್ನಿ. ಎಷ್ಟೇ ವರ್ಷಗಳಿಂದ ಬಂದಿರುವಂಥ ಬೊಜ್ಜಾಗಿರ್ಬೋದು, ಹೊಟ್ಟೆಯ ಕೊಬ್ಬಾಗಿರ್ಬೋದು, ಚರ್ಬಿ ಏನೇ ಆಗಿದ್ರೂ ಕೂಡ ಆರಾಮಾಗಿ ಕರಗಿಸ್ಲಿಕ್ಕೆ, ಹಾಗೆಯೇ ನಿಮ್ಮ ವೇಟನ್ನು ಕೂಡ ಕಡಿಮೆ ಮಾಡ್ಕೊಳ್ಳೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಸಿಂಪಲ್ ಆಗಿ ಮಾಡ್ಕೊಳ್ಳುವಂಥದ್ದು ಆದರೆ 100% ವರ್ಕ್ ಆಗೇ ಆಗುತ್ತೆ ಅಂತಲೇ ಹೇಳ್ಬೋದು. ಇಷ್ಟೊಂದು ಎಫೆಕ್ಟಿವ್ ಆಗಿ ಪವರ್ಫುಲ್ ಆಗಿ ಕೆಲಸ ಮಾಡುವಂಥ ಒಂದು ಸೂಪರ್ ಆಗಿರುವಂಥ ಮನೆಮದ್ದು ಯಾವ ರೀತಿ ಮಾಡ್ಕೊಳ್ಳೋದು, ಯಾವ ರೀತಿ ಇದನ್ನು ತಗೊಳ್ಳೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಳ್ಳೋಣ. ನಮ್ಮ ಬೊಜ್ಜನ್ನು ಕರಗಿಸ್ಲಿಕ್ಕೆ, ನಮ್ಮ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡ್ಕೊಳ್ಳೋಕ್ಕೆ ತುಂಬ ಪವರ್ಫುಲ್ ಬೆಸ್ಟ್ ರೆಮಿಡಿ ಅಂತ ಅಂದರೆ ಮಜ್ಜಿಗೆ ಅಂತಲೇ ಹೇಳ್ಬೋದು. ಈ ಮಜ್ಜಿಗೆಯನ್ನು ನಾವು ಕುಡಿತಾ ಬರೋದ್ರಿಂದ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತೆ. ಏನೇ ತಿಂದ್ರೂ ಕೂಡ ಆಹಾರ ಜೀರ್ಣ ಆಗ್ತಾನೇ ಇಲ್ಲ ಅನ್ನೋರು ಈ ಮಜ್ಜಿಗೆಯನ್ನು ಕುಡಿತಾ ಬರೋದ್ರಿಂದ ತಿಂದ ಆಹಾರವೆಲ್ಲ ಜೀರ್ಣ ಆಗುತ್ತೆ ಅಂತಲೇ ಹೇಳ್ಬೋದು. ತೊಡೆ ತೋಳಿನ ಭಾಗದಲ್ಲಿ ಹಾಗೂ ಹೊಟ್ಟೆಯ ಭಾಗದಲ್ಲಿ ಕೊಬ್ಬು ಸಾಕಷ್ಟು ಸಂಗ್ರಹ ಆಗಿರುತ್ತೆ. ಏನೇ ಮಾಡಿದ್ರೂ ಕೂಡ ಕರಗ್ತಾನೇ ಇಲ್ಲ, ಹಾಗೆ ಭಾರ ಆಗ್ತಾ ಇದೆ ಅನ್ನೋರು ಕೂಡ ಇದನ್ನು 1 ಗ್ಲಾಸು ಕುಡಿತಾ ಬರೋದ್ರಿಂದ ಕರಗಿಸಿ ನೀರು ಮಾಡುತ್ತೆ ಅಂತಲೇ ಹೇಳ್ಬೋದು ಈ ಮಜ್ಜಿಗೆ. ಹಾಗೆ ನಾನಿಲ್ಲಿ ಜೀರಿಗೆ ಪುಡಿಯನ್ನು ಕೂಡ ತಗೊಂಡಿದ್ದೀನಿ. ಜೀರಿಗೆ ಪುಡಿ ಕೂಡ ಹಾಗೇನೆ, ಈ ಜೀರಿಗೆ ಅಂತೂ ಪರಿಣಾಮಕಾರಿ ನೈಸರ್ಗಿಕ ಮನೆಮದ್ದು ಅಂತಲೇ ಹೇಳ್ಬೋದು. ನಾನಿಲ್ಲಿ ಜೀರಿಗೆ ಕಾಳುಗಳನ್ನು ಸ್ವಲ್ಪ ಬಿಸಿ ಮಾಡಿ ಹಾಗೆ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಜೀರಿಗೆ ಜೀರ್ಣಕ್ರಿಯೆಯನ್ನು ಕೂಡ ಸುಧಾರಿಸುತ್ತೆ. ಏನೇ ತಿಂದ್ರೂ ಕೂಡ ಆಹಾರ ಕರಗ್ತಾ ಇಲ್ಲ ಅನ್ನೋರು ಇದನ್ನು ಸ್ವಲ್ಪ ಚಿಟಿಕೆ ಬಾಯಲ್ಲಿ ಹಾಕ್ಕೊಂಡ್ರೆ ಸಾಕು, ಜೀರ್ಣಕ್ರಿಯೆಯನ್ನು ಸುಧಾರಿಸೋ ಶಕ್ತಿ ಇದರಲ್ಲಿದೆ. ಹಾಗೆ ಮಲಬದ್ಧತೆಯ ಸಮಸ್ಯೆಯನ್ನು ಕೂಡ ಇದು ದೂರ ಮಾಡುತ್ತೆ. ಹೊಟ್ಟೆ ಉಬ್ಬರ ಆಗಿರುತ್ತೆ, ಆವಾಗ ಕೂಡ 4 ಕಾಳು ಬಾಯಲ್ಲಿ ಹಾಕ್ಕೊಂಡ್ರೆ ಸಾಕು, ತುಂಬಾ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ಹಾಗೆಯೇ ಈ ಜೀರಿಗೆಯಲ್ಲಿ ಕ್ಯಾಲೋರಿ ಅಂಶ ತುಂಬಾ ಕಡಿಮೆ ಇರುವುದರಿಂದ ತೂಕ ಕೂಡ ನಮ್ಮದು ಕಡಿಮೆ ಆಗುತ್ತೆ. ಇದು ನಮ್ಮ ದೇಹದಲ್ಲಿರುವಂಥ ಕೊಬ್ಬನ್ನು ಕರಗಿಸಿ ನೀರು ಮಾಡುತ್ತೆ ಅಂತಲೇ ಹೇಳ್ಬೋದು. ಈ ಜೀರಿಗೆ ಅಂತೂ ತುಂಬಾ ಪವರ್ಫುಲ್ ಆಗಿ ಕೆಲಸ ಮಾಡುತ್ತೆ. ಬಿಸಿ ನೀರಲ್ಲಿ ಸ್ವಲ್ಪ 4 ಕಾಳು ಜೀರಿಗೆ ಕಾಳು ಹಾಕೊಂಡು ಕುಡಿಯೋದ್ರಿಂದನೂ ಕೂಡ ನಮ್ಮ ಕೊಬ್ಬನ್ನು ಕರಗಿಸಿ ಹಾಗೆ ನೀರು ಮಾಡುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ನಾನಿಲ್ಲಿ ಜೀರಿಗೆ ಪುಡಿಯನ್ನು ತಗೊಂಡಿದ್ದೀನಿ. ಹಾಗೆಯೇ ನಾನು ಹಸಿ ಶುಂಠಿಯನ್ನು ಕೂಡ ತೆಗೆದುಕೊಳ್ತಾ ಇದ್ದೀನಿ. ಹಸಿ ಶುಂಠಿಯನ್ನು ನಾವು ಯಾವುದೇ ಒಂದು ರೂಪದಲ್ಲಿ ಅಂದರೆ ಆಹಾರದ ರೂಪದಲ್ಲಿ ತಗೊಳ್ತಾ ಇದ್ರೂ ಕೂಡ ಪ್ರತಿದಿನ ತಗೊಳ್ತಾ ಇರೋದ್ರಿಂದನೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಬೆಳಗ್ಗೆನೆ ಖಾಲಿ ಹೊಟ್ಟೆಯಲ್ಲಿ 1 ಗ್ಲಾಸ್ ಮಜ್ಜಿಗೆಗೆ ಸ್ವಲ್ಪ ಶುಂಠಿಯ ಪೇಸ್ಟನ್ನು ಕೂಡ ನಾವು ಹಾಕ್ಕೊಂಡು ಕುಡಿತಾ ಬರೋದ್ರಿಂದ ನಮ್ಮ ಕೊಬ್ಬನ್ನು ಪೂರ್ತಿಯಾಗಿ ನಾವು ನಿವಾರಣೆ ಮಾಡ್ಕೋಬೋದು. ಹಾಗೆ ನಮ್ಮ ಬೊಜ್ಜನ್ನು ಕೂಡ ಪೂರ್ತಿಯಾಗಿ ನಿವಾರಣೆ ಮಾಡ್ಕೋಬೋದು. ಈ ಶುಂಠಿಯ ಬಳಕೆಯನ್ನು ನಾವು ಮಾಡ್ತಾ ಬರೋದ್ರಿಂದ ಸುಮಾರು ವರ್ಷಗಳಿಂದ ಸಂಗ್ರಹಣೆ ಆದಂಥ ಕೆಟ್ಟ ಕೊಲೆಸ್ಟ್ರಾಲ್ ಹಾಗೆ ಕೆಟ್ಟ ಕೊಬ್ಬನ್ನು ಕಡಿಮೆ ಮಾಡುತ್ತೆ ಅಂತಲೇ ಹೇಳ್ಬೋದು. ಈ ಶುಂಠಿಯ ಬಳಕೆಯನ್ನು ಆವಾಗವಾಗ ನಾವು ಮಾಡ್ತಾ ಬರೋದ್ರಿಂದ ಇದು ಕೆಟ್ಟ ಕೊಲೆಸ್ಟ್ರಾಲನ್ನು ಕೂಡ ತೆಗೆದುಹಾಕೋ ಕೆಲಸವನ್ನು ಇದು ಮಾಡುತ್ತೆ. ಶುಂಠಿಯ ಸೇವನೆ ಮಾಡ್ತಾ ಬರೋದ್ರಿಂದ ಕೆಟ್ಟ ಕೊಲೆಸ್ಟ್ರಾಲನ್ನು ಕೂಡ ನಾವು ದೂರ ಮಾಡ್ಕೋಬಹುದು. ಹಾಗೆ ಹೃದಯಕ್ಕೆ ಸಂಬಂಧಿಸಿದಂಥ ಕಾಯಿಲೆಗಳನ್ನು ಕೂಡ ನಾವು ದೂರ ಮಾಡ್ಕೋಬಹುದು. ಪಾರ್ಶ್ವವಾಯು ಅಪಾಯವನ್ನು ಕೂಡ ನಾವು ಕಡಿಮೆ ಮಾಡ್ಕೋಬಹುದು ಅಂತಲೇ ಹೇಳ್ಬೋದು. ನಾನಿಲ್ಲಿ ಚಿಕ್ಕದಾಗಿರುವಂಥ ಶುಂಠಿಯ ಪೀಸನ್ನು ತಗೊಂಡಿದ್ದೀನಿ. ಇದರ ಸಿಪ್ಪೆಯನ್ನೆಲ್ಲ ತೆಗೆದು ಕ್ಲೀನಾಗಿ ತೊಳೆದ್ಬಿಟ್ಟು ತುರ್ಕೊಳ್ತಾ ಇದ್ದೀನಿ. ಹೀಗೆ ತುರಿಯೋದ್ರಿಂದ ಕುಡಿಯೋಕೆ ಚೆನ್ನಾಗಿರುತ್ತೆ ಅಂತ ಚಿಕ್ಕ ಚಿಕ್ಕ ಪೀಸುಗಳಾಗಿ ನಾನು ತುರಿದುಕೊಂಡು ಇಟ್ಕೊಂಡಿದ್ದೀನಿ. ಸುಮಾರು 1 ಟೀ ಸ್ಪೂನ್ ಆಗುವಷ್ಟು ನಾನು ಶುಂಠಿಯ ಪೀಸ್ಗಳನ್ನು ತೆಗೆದುಕೊಂಡಿದ್ದೀನಿ. ನಾನಿಲ್ಲಿ 1 ಗ್ಲಾಸ್ ಮಜ್ಜಿಗೆಯನ್ನು ತೆಗೆದುಕೊಂಡಿದ್ದೀನಿ. ಹಾಗೆ 1 ಸ್ಪೂನ್ ಆಗುವಷ್ಟು ತುರಿದಿರುವಂಥ ಶುಂಠಿಯನ್ನು ತಗೊಂಡಿದ್ದೀನಿ. ಹಾಗೆಯೇ ಸ್ವಲ್ಪ ಜೀರಿಗೆಯನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ತೀನಿ. ಜೀರಿಗೆ ಪುಡಿಯನ್ನು ಕೂಡ ಇದಕ್ಕೆ ಸುಮಾರು 1/4 ಟೀ ಸ್ಪೂನ್ ಅಷ್ಟು ಜೀರಿಗೆ ಪುಡಿಯನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ತೀನಿ. ಹಾಗೆಯೇ ಕುಡಿಯೋಕೆ ಚೆನ್ನಾಗಿರುತ್ತೆ ಅಂತ ಚಿಟಿಕೆ ಉಪ್ಪನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ತೀನಿ. ಎಷ್ಟೇ ವರ್ಷಗಳಿಂದ ಜೋತು ಬಿದ್ದಿರುವಂಥ ನಮ್ಮ ಬೊಜ್ಜಾಗಿರ್ಬೋದು, ಹಾಗೆ ತುಂಬಾ ಕೊಲೆಸ್ಟ್ರಾಲ್ ಆಗಿ ಏಳೋಕ್ಕಾಗಲ್ಲ, ಕುತ್ಕೊಳ್ಳೋಕ್ಕಾಗಲ್ಲ, ಕೈ ನೋವು, ಕಾಲು ನೋವು, ಹೀಗೇ ಕೊಲೆಸ್ಟ್ರಾಲಿಂದ ನಾನಾ ರೀತಿಯ ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತೀವಿ. ಈ ಕೊಬ್ಬು ಮೈಯಲ್ಲಿ ಜಾಸ್ತಿ ಇರೋದ್ರಿಂದ ಆ್ಯಕ್ಟಿವ್ ಆಗಿರೋಕ್ಕಾಗಲ್ಲ. ಈ ಎಲ್ಲ ಸಮಸ್ಯೆಗಳನ್ನು ನಾವು ದೂರ ಮಾಡ್ಕೋಬೇಕು ಅಂತಂದರೆ ಕೇವಲ 1 ಗ್ಲಾಸ್ ಮಜ್ಜಿಗೆಗೆ ಸ್ವಲ್ಪ ಶುಂಠಿಯ ಪೀಸ್ಗಳು ಹಾಗೆಯೇ ಜೀರಿಗೆಯ ಪುಡಿಯನ್ನು ಕೂಡ ಹಾಕಿ, ರುಚಿಗೆ ಸ್ವಲ್ಪ ಉಪ್ಪು ಕೂಡ ಇದಕ್ಕೆ ಹಾಕಿ, ಹಾಗೆಯೇ ಸ್ವಲ್ಪ ಚಿಕ್ಕದಾಗಿ
ಕಟ್ ಮಾಡಿರುವಂಥ ಕೊತ್ತಂಬರಿಯ ಪೀಸ್ಗಳನ್ನು ಕೂಡ ಇದಕ್ಕೆ ಹಾಕಿ ಕುಡಿಯೋದ್ರಿಂದ ತುಂಬ ಚೆನ್ನಾಗಿ ನಮಗೆ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಎಷ್ಟೇ ವರ್ಷಗಳಿಂದ ಬೊಜ್ಜು ಹಾಗೇ ಇದೆ, ಸ್ವಲ್ಪನೂ ಕೂಡ ಕಡಿಮೆ ಆಗ್ತಾ ಇಲ್ಲ ಅನ್ನೋರು ಇದನ್ನು ದಿನನಿತ್ಯನೂ ಕೂಡ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ 1 ಗ್ಲಾಸ್ ಈ ನೀರನ್ನು, ಮಜ್ಜಿಗೆ ನೀರನ್ನು ಕುಡಿತಾ ಬರೋದ್ರಿಂದ ಎಷ್ಟೇ ವರ್ಷಗಳಿಂದ ಸಂಗ್ರಹಣೆಯಾಗಿರುವಂಥ ಬೊಜ್ಜಾಗಿರ್ಬೋದು, ಹಾಗೆ ಕೊಬ್ಬಾಗಿರ್ಬೋದು, ಪೂರ್ತಿಯಾಗಿ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ದೇಹದ ತೂಕವನ್ನು ಕಡಿಮೆ ಮಾಡ್ಕೊಳ್ಳೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಹಾಗೆ ತುಂಬ ಕೊಬ್ಬು ಇದೆ, ಕೊಬ್ಬು ಏನೇ ಮಾಡಿದ್ರೂ ಕೂಡ ಹೋಗ್ತಾನೇ ಇಲ್ಲ ಅನ್ನೋರು ಕೂಡ ಬೆಳಗ್ಗೆ ಎದ್ದ ತಕ್ಷಣ 1 ಗ್ಲಾಸ್ ಈ ನೀರನ್ನು ಕುಡಿತಾ ಬರೋದ್ರಿಂದ ನಮ್ಮ ಕೊಬ್ಬನ್ನು ಕೂಡ ನಾವು ಕರಗಿಸ್ಬೋದು. ತುಂಬ ವರ್ಷಗಳಿಂದ ಬೊಜ್ಜು ಕಡಿಮೆ ಆಗ್ತಾನೇ ಇಲ್ಲ, ಹಾಗೆ ಇದೆ ಅನ್ನೋರು ಕೂಡ ಇದನ್ನು ಬಳಸ್ತಾ ಬರೋದ್ರಿಂದ ನಮ್ಮ ಬೊಜ್ಜನ್ನು ಕೂಡ ನಾವು ನಿವಾರಣೆ ಮಾಡ್ಕೋಬೋದು. ಸಂಪೂರ್ಣವಾಗಿ ನಮ್ಮ ಬೊಜ್ಜನ್ನು ನಾವು ನಿವಾರಣೆ ಮಾಡ್ಕೋಬೋದು. ತುಂಬ ಬೊಜ್ಜು ಸಂಗ್ರಹಣೆ ಆಗಿರೋದ್ರಿಂದ ಕುತ್ಕೊಂಡ್ರೆ ಹೇಳೋಕ್ಕಾಗಲ್ಲ, ಎದ್ದರೆ ಕುತ್ಕೊಳ್ಳೋಕ್ಕಾಗಲ್ಲ, ಮೈ ಒಂಥರ ಭಾರ ಅನ್ನಿಸ್ತಾ ಇರುತ್ತೆ, ಹೇಳೋಕ್ಕೆ ಆಗಲ್ಲ, ಎದ್ದ ತಕ್ಷಣ ಮತ್ತೆ ಕುತ್ಕೋಬೇಕು ಅಂದರೆ ಆಗಲ್ಲ. ಪ್ರತಿಯೊಂದು ಸಮಸ್ಯೆಗಳನ್ನು ದೂರ ಮಾಡ್ಕೊಳ್ಳೋಕ್ಕೆ ರಾಮಬಾಣವಾಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು ಈ ಮಜ್ಜಿಗೆ. ತುಂಬ ಅಂದರೆ ತುಂಬಾ ಸಿಂಪಲ್ ಆಗಿದೆ, ಆದರೆ 100% ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ತಿಂದ ಆಹಾರ ಜೀರ್ಣ ಆಗ್ತಾನೇ ಇಲ್ಲ ಅನ್ನೋರು ಕೂಡ ಇದನ್ನು 1 ಗ್ಲಾಸ್ ಕುಡಿತಾ ಬರೋದ್ರಿಂದ ತಿಂದ ಆಹಾರ ಎಲ್ಲ ಕೂಡ ಜೀರ್ಣ ಆಗುತ್ತೆ. ಯಾಕಂದರೆ ಇದರಲ್ಲಿ ಜೀರಿಗೆ ಅಂಶ ಇರುತ್ತೆ, ಹಾಗೆಯೇ ಶುಂಠಿಯ ರಸ ಇರೋದ್ರಿಂದ ತಿಂದ ಆಹಾರ ಎಲ್ಲ ಜೀರ್ಣ ಮಾಡೋ ಶಕ್ತಿ ಈ ಶುಂಠಿಯ ರಸದಲ್ಲಿ ಹಾಗೂ ಜೀರಿಗೆಯಲ್ಲಿದೆ ಅಂತಲೇ ಹೇಳ್ಬೋದು. ಎಷ್ಟೇ ವರ್ಷಗಳಿಂದ ಕೊಬ್ಬು ಹಾಗೇ ಇದೆ, ತುಂಬ ಕೊಬ್ಬಾಗಿದೆ, ಬೊಜ್ಜಾಗಿದೆ, ಈ ಥರ ಸಮಸ್ಯೆಗಳನ್ನು ದೂರ ಮಾಡ್ಕೋಬೇಕು ಅಂತ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಕೇವಲ 1 ಗ್ಲಾಸ್ ಈ ಥರ ಮಾಡಿಕೊಂಡು ಮಜ್ಜಿಗೆ ನೀರನ್ನು ನೀವು ಕುಡಿತಾ ಬರೋದ್ರಿಂದ ಎಲ್ಲವನ್ನು ಕೂಡ ನೀವು ನಿವಾರಣೆ ಮಾಡ್ಕೋಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಡೋಂಟ್ ಫಾರ್ಗೆಟ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಫ್ರೆಂಡ್ಸ್.